ಈ ಒಂದು ಪುಸ್ತಕ ಪ್ರಕಟಣೆ ಅಂತ ಬಂದರೆ ಅದರ ಕೆಲವು ಹಂತಗಳನ್ನು ನೋಡೋದು ಅಂತ ಆದರೆ ಮೊದಲನೇದಾಗಿ ಮ್ಯಾನುಸ್ಕ್ರಿಪ್ಟ್ ಬರುತ್ತೆ, ಹಸ್ತಪ್ರತಿ ಅಂತ ಏನು ಕರಿತೀವೋ ಅದು ರೆಡಿ ಆಗಬೇಕು. ಈಗ ಅದು ಮ್ಯಾನುಸ್ಕ್ರಿಪ್ಟಿಂದ ಮೊಬೈಲ್ ಸ್ಕ್ರಿಪ್ಟ್ ಆಗ್ಬೋದು ಅಥವಾ ಡೆಸ್ಕ್ಟಾಪ್ ಸ್ಕ್ರಿಪ್ಟ್ ಏನಾದರೂ ಆಗ್ಬೋದು, ಕೈಯಲ್ಲೇ ಬರಿಬೇಕು ಅಂತೇನಿಲ್ಲ, ಆ ಬದಲಾವಣೆ ಆಗಿದೆ. ನೀವು ಮೊದಲ ಪುಸ್ತಕದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಾಗ ನಾನು ಅಂದರೆ ಜಗತ್ತಿನ ಮೊದಲ ಪುಸ್ತಕಕ್ಕೆ ಹೋಗೋದು ಅಂತಾದರೆ ದ ಡೈಮಂಡ್ ಸೂತ್ರ, ಬುದ್ಧಿಸ್ಟ್ ರಿಲಿಜಿಯಸ್ ಟೆಕ್ಸ್ಟ್ ಮೊದಲ ಒಂದು ಪುಸ್ತಕ ಆಗುತ್ತೆ. ಅದು ಅನಂತರ ಡಿಸ್ಕವರ್ ಆಗೋದು ಎಷ್ಟೋ ದಿನಗಳ ನಂತರ. ಸೊ ಈ ಪುಸ್ತಕ ಮ್ಯಾನುಸ್ಕ್ರಿಪ್ಟ್ ಇರ್ತವೆ, ಆ ಮ್ಯಾನುಸ್ಕ್ರಿಪ್ಟನ್ನು ನಾವು ಪುಸ್ತಕವಾಗಿ ಇದು ಮಾಡುವಾಗ ಸೆಲ್ಫ್ ಪಬ್ಲಿಷಿಂಗನ್ನು ಟಾರ್ಗೆಟ್ ಆಗಿ ಮಾತಾಡೋದು ಅಂತ ಆದರೆ ನಮಗೆ ಪಬ್ಲಿಷರ್ ಸಿಕ್ಕರೆ ನಾರ್ಮಲ್ ಆಗಿ ಪುಸ್ತಕದ ಅಂತ ಅಂದ ತಕ್ಷಣ ಮ್ಯಾನುಸ್ಕ್ರಿಪ್ಟ್ ರೆಡಿ ಆಯಿತು ಅಂದರೆ ಒಬ್ಬ ಪಬ್ಲಿಷರ್ನ ಪ್ರಕಾಶಕರನ್ನ ಹುಡುಕುವಂಥದ್ದು. ಅವರಿಗೆ ನೀವು ಕೊಟ್ಟ ಸ್ಕ್ರಿಪ್ಟು ಓಕೆ ಆದರೆ ಆ ನಂತರ ಕೆಲಸಗಳು ಶುರುವಾಗ್ತವೆ. ನಾನು ಇಲ್ಲಿ ಬೇರೆ ಎಲ್ಲವರು ಇದ್ದರೂ ಕೂಡ ಪುಸ್ತಕದ ಮಾರ್ಕೆಟು ಮತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಯಾರು ಇಲ್ಲದೆ ಇರುವಾಗ ಒಮ್ಮೆ ಅಲ್ಲಿ ಹೋಗ್ತಾ ಇರುತ್ತೆ ಪ್ರಶ್ನೆ, ಏನು ಮಾಡೋಕ್ಕಾಗೋದಿಲ್ಲ. ಮೊಹಮ್ಮದ್ ಸರ್ ಅದಕ್ಕೆ ಆನ್ಸರ್ ಮಾಡ್ತಾರೆ, ನಂತರದಲ್ಲಿ ಕೇಳ್ತೀನಿ. ಮ್ಯಾನುಸ್ಕ್ರಿಪ್ಟ್ ಈಗ ರೆಡಿ ಇದೆ. ಒಬ್ಬ ಪ್ರಕಾಶಕ, ಇದಕ್ಕೆ ಇಬ್ಬರಲ್ಲಿ ಯಾರಾದರೂ ಉತ್ತರಿಸ್ಬೋದು, ನಂತರ ಇವರು ಮೂರು ಪ್ರಶ್ನೆಗಳಿದ್ದಾವೆ. ಒಬ್ಬ ಪ್ರಕಾಶಕ ಆಗಿ ಮ್ಯಾನುಸ್ಕ್ರಿಪ್ಟನ್ನು ಒಪ್ಕೊಳ್ಳುವಾಗ ಇದನ್ನು ಪುಸ್ತಕ ಮಾಡ್ಬೋದು ಅಂತೇಳಿ ಒಬ್ಬ ಪ್ರಕಾಶಕನಿಗೆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಅಥವಾ ಅವನ ಆಲೋಚನೆಗಳು ಏನಿರ್ಬೋದು ಅನ್ನುವಂಥದ್ದು. ಅಂದರೆ ಈಗ ಇದು 300 ಕಾಪಿ ಖರ್ಚಾಗುತ್ತೆ ಅಂತ ಯೋಚನೆ ಮಾಡಬೇಕಾ, ಅಥವಾ ಇದನ್ನು 1000ನಾದರೂ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದಾ, ಏನಾಗಿ ಯೋಚನೆ? ಯಾಕೆ ಅಂದರೆ ಸೆಲ್ಫ್ ಪಬ್ಲಿಷಿಂಗಿನ ಪ್ರಶ್ನೆ ಬರೋದೇ ರಿಜೆಕ್ಟ್ ಆಗುವ ಕಾರಣಕ್ಕೆ ಒಂದು. ಇನ್ನೊಂದು ಅಥವಾ ಬೇರೆ ಬೇರೆ ಕೆಲವು ಅನುಭವಗಳವ್ರ ಜೊತೆಗೆ ಯಾರಾದರೂ ಪಬ್ಲಿಷರ್ ಜೊತೆಗೆ ಆದರೂ ಬರ್ಬೋದು. ಇಲ್ಲ ಅಂದರೆ ಕೆಲವೊಮ್ಮೆ ವಿಪರೀತವಾಗಿ ಸ್ವತಂತ್ರವನ್ನು ಬಯಸುವ ವ್ಯಕ್ತಿಗಳಿದ್ರೂ ಬರ್ಬೋದು. ಈ ಕೆಲವರಿಗೆ ಅಂದರೆ ಮನುಷ್ಯರ ಜೊತೆಗೆ ವ್ಯವಹಾರವನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಒಂಥರ ಅವ್ರ ನೇಚರೇ ಆಗಿರುತ್ತೆ. ಆ ಥರ ಇದ್ದಾಗಿಯೂ ಕೂಡ ಅದು 30 ಕಾಪಿ ಹೋಗಲಿ 50 ಹೋಗಲಿ, ನನ್ನ ಬುಕ್ಕು ನಾನು ಮಾಡ್ಕೊಂಡು ತಣ್ಣಗಿರ್ತೀನಿ ಅನ್ನುವ ಒಂದು ನಿರ್ಧಾರಕ್ಕೂ ಬರುವ ಚಾನ್ಸಸ್ ಇರುತ್ತೆ. ಪ್ರಕಾಶಕರು ಅಥವಾ ಅದನ್ನು ಎರಡೂ ರೀತಿ ಅಂದ್ಕೊಳ್ಳಿ. ಒಬ್ಬ ಲೇಖಕ, ಇನ್ನೊಂದು ರೀತಿ ಕೇಳೋದಾದರೆ ಪ್ರಕಾಶಕ ಯಾವ ಪುಸ್ತಕವನ್ನು ಒಪ್ಕೊಳ್ತಾರೆ ಪ್ರಕಟಿಸಬೇಕು ಅಂತ. ಇನ್ನೊಂದು ನಿಮಗೆ ಲೇಖಕಿಯಾಗಿ ಮೊದಲನೇದೋ ಅಥವಾ 10ನೇದೋ ಪುಸ್ತಕ ನಾನು ಇದನ್ನು ಪ್ರಕಟಿಸಬಹುದು ಅಂತೇಳಿ ಹೇಗೆ ನಿರ್ಧಾರ ಮಾಡಬೇಕು, ಅಥವಾ ಅವನು ಅದಕ್ಕೇನಾದರೂ ಮಾನದಂಡಗಳು ಅಂತ ಇದೆಯಾ, ಅಥವಾ ನಾನು ಬರೆದಿದ್ದೀನಿ 200 ಪೇಜ್ ಆಗಿದೆ ಇದು ಡೆಸ್ಕ್ಟಾಪಲ್ಲಿ, ಅಲ್ಲೊಂದು 250 260 ಪೇಜ್ ಬರ್ಬೋದು, ವರ್ಡಲ್ಲಿ ಇಷ್ಟ ಆಗಿದೆ ಅನ್ನೋ ಒಂದು ಅಂದಾಜು ಸಿಕ್ಕರೆ ಪುಸ್ತಕ ಪ್ರಕಟಣೆಗೆ ತಯಾರಾಗ್ಬಿಡ್ಬೇಕು. ಪುಸ್ತಕ ಪ್ರಕಟಣೆ ಅದೇ ಪ್ರಕಾಶಕರಿಗೆ, ಪ್ರತಿಯೊಬ್ಬ ಪ್ರಕಾಶಕರು ಒಂದು ಸಂಪಾದಕ ಮಂಡಳಿ ಅಂತ ಇಟ್ಕೊಂಡಿರ್ತಾರೆ. ಅವರವರ ಪ್ರಕಾಶನದ್ದು ಯಾವುದೇ ಹಸ್ತಪ್ರತಿ ಬಂದಾಗ ಅದನ್ನು ಅವರಿಗೆ ತಲುಪಿಸಿ ಓದಿ ಒಂದು ರೀಡಿಂಗನ್ನು ಇಟ್ಕೊತಾರೆ. ಈಗ ನಾವು ಕರ್ನಾಟಕದಂಥವ್ರು ಆಗ್ಬೋದು, ಬೇರೆ ಬೇರೆಯವರು, ಮತ್ತು ಬಹುರೂಪಿ ಸ್ವತಃ GN ಮೋಹನ್ ಅವರೇ ಅದನ್ನು ಓದಿ ಅವರು ನಿರ್ಧರಿಸ್ತಾರೆ. ಸೊ ಹಾಗೆ ಆಯಾ ಪ್ರಕಾಶನದ ಮುಖ್ಯಸ್ಥರು ನಿರ್ಧರಿಸಿದಂತೆ ಆ ಪುಸ್ತಕ ಆಮೇಲೆ ಒಂದೊಂದು ಪ್ರಕಾಶನ ಒಂದೊಂದು ಇಂಥ ಕೃತಿಗಳನ್ನ ನಾನು ಮಾಡಬೇಕು ಅಂತ ಅದು ಒಂದು ಐಡಲಿಸಮ್ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ತಕ್ಕಂಥ ಪುಸ್ತಕಗಳನ್ನು ಮಾಡ್ತಾ ಹೋಗೋದು ಅದು ಇದ್ದೇ ಇದೆ. ಆಮೇಲೆ ಅದಾದ ನಂತರ ಲೇಖಕ ಅಥವಾ ಲೇಖಕಿದು 10ನೇ ಪುಸ್ತಕ ಆದರೆ ಖಂಡಿತ ಮಾಡ್ಬೋದು. ಯಾಕೆಂದರೆ 9 ಪುಸ್ತಕಗಳು ಖರ್ಚಾಗಿರುತ್ತೆ, ಒಂದು ಧೈರ್ಯ ಬಂದಿರುತ್ತೆ, ನಾನು ಮಾಡಬಹುದು, ನನ್ನ ಪುಸ್ತಕಗಳಿಗೆ ಮಾರುಕಟ್ಟೆ ಇದೆ ಅಂತಂದಾಗ ನಾವು ಧೈರ್ಯವಾಗಿ ನಾವೇ ನಮ್ಮ ಪುಸ್ತಕವನ್ನು ಲೇಖಕಿಯರಾಗಿ ಪ್ರಕಟ ಮಾಡ್ಬೋದು. ಆದರೆ ಮೊದಲನೇ ಪುಸ್ತಕ ಆದರೆ ಸ್ವಲ್ಪ ಆತಂಕ ಇರುತ್ತೆ, ಅದು ಹೇಗೆ ಹೋಗುತ್ತೆ, ಜನ ಹೇಗೆ ತಗೊಳ್ತಾರೆ ಅನ್ನೋದು ಒಂದು ಆತಂಕ ಇರುತ್ತೆ. ಅದಕ್ಕೆ ಮತ್ತೆ ನಾನು ಪುಸ್ತಕ ಪ್ರಾಧಿಕಾರಕ್ಕೆ ಬರ್ತೀನಿ. ಚೊಚ್ಚಲ ಕೃತಿಗಳಿಗೆ ಒಂದು 15,000 ರೂಪಾಯಿಗಳು, ಮೊದಲು 5,000 ಇತ್ತದು, ಆಮೇಲೆ ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ 15,000 ಮಾಡಿದೆ. ಅದು 15,000 100 ಪುಟಗಳ ಪುಸ್ತಕವನ್ನು ಮಾಡಬಹುದು. ಹೊಸ ಲೇಖಕರ ಒಂದು 35 ವರ್ಷದ ಒಳಗಿನವರಾಗಿರಬೇಕು. ಸೊ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಯೋಜನೆ ಇದೆ. ಸೊ ಆ ತರಹದ ಯೋಜನೆಗಳಲ್ಲೂ ಕೂಡ ಇವತ್ತು ಅಲ್ಲಿ ಮೊದಲನೇ ಪುಸ್ತಕ ಬಂದವರು ಇವತ್ತು ಬಹಳ ದೊಡ್ಡ ಲೇಖಕರಾಗಿ ಇವತ್ತು ಬೆಳೆದು ನಿಂತಿದ್ದಾರೆ ಕರ್ನಾಟಕದಲ್ಲಿ. ಅದು ಒಂದು ಸರ್ಕಾರದ ಒಂದು ಯೋಜನೆ ಇದೆ. ಅದಲ್ಲದೆ ಈಗ ನಮಗೆ ಖುಷಿಗೆ ನಾವು ಮಾಡ್ಕೋತೀವಿ ಅಂದರೆ ಇವತ್ತು POD ಇದೆ, ಪ್ರಿಂಟ್ ಆನ್ ಡಿಮಾಂಡ್. ನೀವು 1 ಪ್ರತಿನೂ ಮಾಡ್ಬೋದು, 10 ಪ್ರತಿನೂ ಮಾಡ್ಬೋದು, 100 ಪ್ರತಿನೂ ಮಾಡ್ಬೋದು. ಅದು ಸುಮ್ಮನೆ ನಮಗೆ ಬೇಕೋ ಮಾಡ್ಕೊಳ್ತೀವಿ, ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ ಅಂತ. ಆದರೆ ಮಾರಾಟಕ್ಕೆ ಹೋಗಬೇಕು, ಜನಗಳಿಗೆ ತಲುಪಬೇಕು ಅನ್ನೋದಾದರೆ ಪ್ರಕಾಶಕರ ಮುಖಾಂತರ ಹೋಗೋದು ಒಳ್ಳೆಯದು. ಇಲ್ಲ ಲೈಬ್ರರಿಯಲ್ಲೂ ಇವತ್ತು ಲೇಖಕ ಪ್ರಕಾಶಕರಿಗೆ ಲೈಬ್ರರಿಯಲ್ಲೂ ಪುಸ್ತಕಗಳನ್ನು ಕೊಳ್ತಾರೆ.
ಸೊ ಅದು ಈಗ ಏಕಗವಾಕ್ಷಿ ಯೋಜನೆ ಈ ವರ್ಷದಿಂದ, ಅದು ಕಳೆದ ವರ್ಷದಿಂದ ನಿಂತಿರೋದು ಕೂಡ ಒಂದು ದೊಡ್ಡ ಆಘಾತ ಪ್ರಕಾಶನ ಉದ್ಯಮಕ್ಕೆ. ಸೊ ಹಾಗಾಗಿ ಅಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋಂಥ. ಅದಕ್ಕೆ ಎಲ್ಲವನ್ನು ನಾವು ಏನೇ ಮಾಡೋದಕ್ಕೆ ಮೊದಲು ಒಂದು ಚರ್ಚೆ ಮಾಡಿನೇ ಮುಂದೆ ಅಡಿ ಇಡೋದು ಒಳ್ಳೆಯದು. ಈಗ ಮ್ಯಾನುಸ್ಕ್ರಿಪ್ಟ್ ರೆಡಿಯಾಗಿ ಪ್ರಕಾಶಕರಿಗೂ ಕನ್ವಿನ್ಸ್ ಆಗಿದೆ, ಲೇಖಕ ಕೂಡ ಪ್ರಕಟಿಸ್ಬೋದು ಅಂತೇಳಿ ಅವನಿಗೂ ಕನ್ವಿನ್ಸ್ ಆಗಿದೆ ಅಥವಾ ಅವರಿಗೂ ಕನ್ವಿನ್ಸ್ ಆಗಿದೆ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ ಹಂತಕ್ಕೆ ಹೋಗುವಾಗ ಎರಡಿದೆ. ಪೇಜ್ ಲೇಔಟ್ ಆಗಬೇಕದು. ಈಗ ಲೇಟ್ ಅಂತ ಹೇಳಿರೋದ್ರಿಂದ ನಾವು ಕವರ್ ಪೇಜಿಗೆ ಮೊದಲೇ ಕೊಟ್ಟು ಪೇಜ್ ಲೇಔಟಿಗೆ ಕೊಟ್ಬಿಡೋದು ಒಳ್ಳೆಯದು, ಅಥವಾ ಪೇಜ್ ಲೇಔಟ್ ಎಲ್ಲ ಮಾಡಿಸಿ ಪುಸ್ತಕ ಒಂದು ಹಂತಕ್ಕೆ ಬಂದ ಮೇಲೆ ಇವರಿಗೆ ಏನಾದರೂ ಕೊಡೋದು ಒಳ್ಳೆಯದು ಅನ್ನೋದು ನನ್ನ ಅನುಮಾನ. ಆದರೆ ಹಂತದ ಪ್ರಕಾರ ನೋಡೋದಾದರೆ ಮೊದಲು ಏನು ರೆಡಿ ಆಗಬೇಕು, ಅದರ ಒಳಪುಟ ವಿನ್ಯಾಸ ಅಂತ ಏನು ಕರಿತೀವಿ, ಪೇಜ್ ಲೇಔಟು, ಅದು ತಯಾರಾಗಬೇಕು. ಪೇಜ್ ಲೇಔಟ್ ಅನ್ನೋದನ್ನು ನೀವು ಏನಂತ ಅರ್ಥೈಸ್ತೀರಿ? ಅಂದರೆ ಒಂದು ಟೋಟಲ್ ಪುಸ್ತಕದ ಪ್ರೊಡಕ್ಷನ್ನಿಗೆ ಹೋಲಿಸು ಅದನ್ನು ಹೇಳುವಾಗ ಅದನ್ನು ನಿಮ್ಮ ದೃಷ್ಟಿಯಲ್ಲಿ ನೀವು ಏನಂತ ಅರ್ಥೈಸ್ತೀರಿ? ಅಥವಾ ಅದು ಎಷ್ಟು ಮುಖ್ಯ ಅದು ಅಫ್ಕೋರ್ಸು. ಯಾಕೆ ಈಗ ವರ್ಡಲ್ಲಿ ಇರುತ್ತೆ, ನೀಟಾಗಿ ವರ್ಡಲ್ಲೂ ಪ್ರಿಂಟ್ ತೆಗೆದೇನೋ ಒಂದು ಮಾಡ್ಬೋದು. ಪೇಜ್ ಲೇಔಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಅಥವಾ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಇತಿಹಾಸದ ಥರ ಇದ್ರೂ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ. ನನ್ನ ತೀರಾ ಅನನುಭವಿ, ಈಗ 1-2 ವರ್ಷಗಳಿಂದ ಮಾಡ್ತಿರೋವಂಥದ್ದಷ್ಟೇ. ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನೆಲ್ಲ ಪ್ರಾಮಾಣಿಕವಾಗಿ ಹಂಚ್ಕೊಳ್ತೀನಿ. ಈಗ ಪುಟ ವಿನ್ಯಾಸ ಅಂತ ಬಂದಾಗ ನಾವು ಇದನ್ನು 3 ಹಂತದಲ್ಲಿ ನೋಡ್ಬೋದು. ಅಂದರೆ ಪುಟ ವಿನ್ಯಾಸಕ್ಕೆ ಬೇಕಾಗಿರುವಂತಹ ಇನ್ಪುಟ್ ಏನು ಬೇಕಾಗತ್ತೆ, ಆಮೇಲೆ ಆ ಪುಟ ವಿನ್ಯಾಸ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ನಾವು ಏನು ಮಾಡ್ತೀವಿ ಪುಟ ವಿನ್ಯಾಸದಲ್ಲಿ, ಆಮೇಲೆ ಆ ಪುಟ ವಿನ್ಯಾಸ ಆದಮೇಲೆ ನಮಗೆ ಸಿಗುವಂಥ ಔಟ್ಪುಟ್ ಏನಂದರೆ ಆ ಸಿದ್ಧ ವಸ್ತು ಏನು ನಮಗೆ ಅನ್ನುವಂಥದ್ದು. ಈ 3 ಹಂತದಲ್ಲಿ ನೋಡೋದಾಯಿತು ಅಂತಂದರೆ, ಮೊದಲನೇದಾಗಿ ನಮಗೆ ಬೇಕಾಗಿರುವಂಥ ಇನ್ಪುಟ್ ನೀವು ಹೇಳಿದ ಹಾಗೆ ಮ್ಯಾನುಸ್ಕ್ರಿಪ್ಟ್. ಅಂದರೆ ಈಗ ನಮಗೆ ಒಂದು ವರ್ಡ್ ಮಾದರಿಯಲ್ಲಿ ಅಥವಾ ಗೂಗಲ್ ಡಾಕ್ಸ್ ಮಾದರಿಯಲ್ಲಿ ನಮಗೆ ಅಷ್ಟು ಪಠ್ಯ ಸಿಕ್ಬಿಡತ್ತೆ. ಪುಸ್ತಕದ ಒಳಗಡೆ ಈ ಮೇಲ್ ಹೊದಿಕೆಯನ್ನು ಬಿಟ್ಟು ಪುಸ್ತಕದ ಒಳಗಡೆ ಏನೇನು ಬೇಕು ನಮಗೆ ಕಂಟೆಂಟು, ಅಷ್ಟು ಕಂಟೆಂಟ್ ನಮಗೆ ಗೂಗಲ್ ಡಾಕ್ಸ್ ಅಥವಾ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಸಿಕ್ತು ಅಂದರೆ ದಟ್ ಈಸ್ ದ ಸೋಲ್ ಇನ್ಪುಟ್ ಪುಟ ವಿನ್ಯಾಸ ಮಾಡೋದಕ್ಕೆ. ಈಗ ಪುಟ ವಿನ್ಯಾಸ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅನ್ನೋ ಪ್ರಶ್ನೆಗೆ, ನಿಮ್ಮ ಪುಸ್ತಕ ಅಂದರೆ ನಿಮ್ಮ ಒಟ್ಟು ಬರಹಗಳೇನಿದೆ, ಆ ಬರಹ ಒಂದು ಪುಸ್ತಕದ ಮಾದರಿಯನ್ನು ಅಥವಾ ಪುಸ್ತಕದ ರೂಪವನ್ನು ಪಡೆದುಕೊಳ್ಳುವಂತಹ ಹಂತ ಇದು ಪುಟ ವಿನ್ಯಾಸ ಅಂತಂದರೆ. ಅಂದರೆ ನಿಮ್ಮೆಲ್ಲ ಪಠ್ಯ ಪೇಜ್ ಬೈ ಪೇಜ್ ಇಲ್ಲಿ ಸೆಗ್ರಿಗೇಟ್ ಆಗಿಬಿಡತ್ತೆ. ಅಂದರೆ ಈಗ ನಮಗೆ ಪುಸ್ತಕ ಓದಬೇಕಾದ್ರೆ ಓದುಗ ಏನು ಯೋಚನೆ ಮಾಡ್ತಾನೆ ಅಂತಂದರೆ, ಸಾಹಿತ್ಯಿಕ ಮೌಲ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮಗೆ ಕಣ್ಣುಗಳಿಗೆ ತ್ರಾಸ ಆಗಬಾರ್ದು ಪುಸ್ತಕ ಓದಬೇಕಾದ್ರೆ ಅನ್ನೋದೊಂದಿದೆ ಅಲ್ವಾ. ನಿಮಗೆ ನಾವು ಆ ಎಲಿಮೆಂಟ್ಸನ್ನು ನೋಡಿದ್ರೆ, ಬುಕ್ನಲ್ಲಿ ಬರುವಂಥ ಎಲಿಮೆಂಟ್ಸ್ ಏನಿದೆ, ಅಕ್ಷರಗಳಿರುತ್ತೆ. ಮೊದಲನೇದಾಗಿ ನಮಗೆ ಮಾಲಿಕ್ಯುಲರ್ ಎಲಿಮೆಂಟ್ ಅಂದರೆ ಅಕ್ಷರ. ಆ ಅಕ್ಷರಗಳು ಸೇರಿಕೊಂಡು ನಮಗೊಂದು ಪದ ಆಗುತ್ತೆ, ಪದಗಳು ಸೇರಿಕೊಂಡು ಸಾಲಾಗತ್ತೆ, ಸಾಲುಗಳು ಸೇರಿಕೊಂಡು ಪ್ಯಾರಾಗ್ರಾಫ್ ಆಗುತ್ತೆ, ಪ್ಯಾರಾಗ್ರಾಫ್ಗಳು ಸೇರಿಕೊಂಡು ಒಂದು ಪುಟ ಅಂತ ಆಗುತ್ತೆ. ಹಾಗೆ ಸಾಕಷ್ಟು ಪುಟಗಳನ್ನು ಸೇರಿ ನಾವೊಂದು ವಿಭಾಗನೋ ಅಥವಾ ಒಂದು ಪಾಠ ಅಥವಾ ಕಥಾ ಸಂಕಲನದಲ್ಲಿ ಒಂದು ಕಥೆ ಅಂತ ಮಾಡ್ಕೊಳ್ಬೋದು. ಹೀಗೆ ಸಾಕಷ್ಟು ಕಥೆಗಳು ಸೇರಿ ಒಂದು ಪುಸ್ತಕದ ರೂಪ ಪಡೆಯುತ್ತೆ. ಈಗ ನಾವು ಪುಟ ವಿನ್ಯಾಸದಲ್ಲಿ ಇಟ್ಸ್ ನಥಿಂಗ್ ಬಟ್ ಅ ಟೈಪೋಗ್ರಫಿ ಅಂತಂದರೆ ನಿಮ್ಮ ಅಷ್ಟು ಪಠ್ಯವನ್ನು ಫಾರ್ಮ್ಯಾಟ್ ಮಾಡುವಂಥದ್ದು. ಈಗ ಅಕ್ಷರಗಳನ್ನು ತೊಗೊಂಡ್ರೆ ಅಕ್ಷರಗಳ ಶೈಲಿ ಏನಿರಬೇಕು, ಬಳಸುವಂತಹ ಟೈಪ್ ಫೇಸಸ್ ಅಥವಾ ಫಾಂಟ್ ಏನಾಗಿರ್ಬೋದು, ಮತ್ತು ಆ ಅಕ್ಷರದ ಗಾತ್ರ ಏನಿರಬೇಕಾಗತ್ತೆ, ಆ ಅಕ್ಷರಗಳು ಕೂಡಿಕೊಂಡು ಒಂದು ಪದ ಆದಾಗ ಪದ ಮತ್ತು ಪದದ ಮಧ್ಯ ನಾವು ಎಷ್ಟು ಸ್ಪೇಸನ್ನು ಬಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಆ ಪದಗಳು ಸೇರಿ ಸಾಲುಗಳಾದಾಗ ಸಾಲಿನ ಮತ್ತು ಸಾಲಿನ ಮಧ್ಯೆ ಲೈನ್ ಸ್ಪೇಸಿಂಗ್ ಏನಿರಬೇಕಾಗತ್ತೆ. ಆಮೇಲೆ ಪ್ಯಾರಾಗ್ರಾಫ್ಗಳು ಬರುತ್ತೆ, ಪ್ಯಾರಾಗ್ರಾಫ್ ಮತ್ತು ಪ್ಯಾರಾಗ್ರಾಫ್ ಮಧ್ಯ ಎಷ್ಟು ಸ್ಪೇಸ್ ಬೇಕಾಗತ್ತೆ. ಆಮೇಲೆ ಪ್ಯಾರಾಗ್ರಾಫ್ನ ಶುರುವಾತ್ನಲ್ಲಿ ನಮ್ಮ ಇಂಡೆಂಟೇಷನ್ ಏನಿರಬೇಕಾಗತ್ತೆ. ಆಮೇಲೆ ಒಂದು ಪುಟ ಅಂತ ತಗೊಂಡಾಗ ಆ ಪುಟದ ಮಾರ್ಜಿನ್ಗಳು ಏನಿರಬೇಕಾಗತ್ತೆ. ಆಮೇಲೆ ಅಲ್ಲಿ ಕೆಳಗಡೆ ನಾವು ಫುಟ್ ನೋಟ್ ಹೆಂಗೆ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಪುಸ್ತಕದ ಇದು ಕಥೆಯ ಹೆಸರಾಗಿರ್ಬೋದು, ಶೀರ್ಷಿಕೆ ಅಥವಾ ಪುಟ ಸಂಖ್ಯೆ ನಾವು ಯಾವ ಸ್ಟೈಲ್ನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟು ಫಾರ್ಮ್ಯಾಟಿಂಗನ್ನು ನಾವು ಈ ಪುಟ ವಿನ್ಯಾಸ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ಪುಟ ವಿನ್ಯಾಸ ಆಗುವಂಥ ಒಂದು ಹಂತ. ಇದಾದಮೇಲೆ ನಮಗೆ ಸಿಗುವಂಥ ಔಟ್ಪುಟ್ ಏನು ಅಂತಂದರೆ, ನಮಗೆ ಒಂದು PDF ಮಾದರಿಯಲ್ಲಿ ನಿಮ್ಮ ಪುಸ್ತಕ ಸಾಫ್ಟ್ ಕಾಪಿಯಲ್ಲಿ ಸಿಕ್ಬಿಡುತ್ತೆ. ಅದನ್ನು ನೀವು ತಗೊಂಡು ಮುದ್ರಣಕ್ಕೆ ಹೋಗ್ಬೋದು ಅನ್ನೋಂಥದ್ದು. ಇದಿಷ್ಟು ಪುಟ ವಿನ್ಯಾಸದಲ್ಲಿ ಆಗುವಂಥ ಕೆಲಸಗಳು.
ಥ್ಯಾಂಕ್ ಯು ಅರುಣ್ ಅಂಚೆ ಅವರಿಗೆ. ಪುಟ ವಿನ್ಯಾಸ ಆದ ನಂತರ ನಾವು ಪ್ರೂಫ್ ರೀಡಿಗೆ ಕಳಿಸ್ಕೊಂಡು ಈ ಕಡೆ ಸೈಡ್ ಬೈ ಸೈಡ್ ಕವರ್ ಪೇಜನ್ನು ಮೊದಲಿಂದನೇ ಕೇಳ್ತಾ ಇರ್ಬೇಕು ನಾವು. ಅವಾಗ ಅವರು ಆಗುತ್ತೋ ಇಲ್ವೋ ಅಂತೇಳಿ ಕೆಲವು ಸರಿ ಫೋನ್ ರಿಸೀವ್ ಮಾಡ್ತಾರೆ, ಕೆಲವು ಸರಿ ಬ್ಲೂ ಟಿಕ್ಕನ್ನು ಆಫ್ ಮಾಡ್ಕೊಂಡಿರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಪಾಪ ಅವರಿಗೆ ಅವ್ರದ್ದೇ ಆದ ಒತ್ತಡಗಳು, ನಾವೆಲ್ಲ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ಕಲ್ಯಾಣ ಮಂಟಪ ಫಸ್ಟ್ ಫಿಕ್ಸ್ ಮಾಡಬೇಕು, ಹಾಗೆ ಹೌದು. ಈ ಕಲ್ಯಾಣ ಮಂಟಪ ಅಂದರೆ ಇವರೇ ರಕ್ಷಣಾ ವೇದಿಕೆಯನ್ನು ಮಾಡುವಂಥವ್ರು ಅನ್ನುವಂಥದ್ದು. ಹಾಗಾಗಿ ಪ್ರಶಾಂತ್ ಸಾಗರ್ ಅವ್ರಿಗೆ ಕೇಳ್ಕೊಂಡೆ ಆನಂತರ ಬರ್ತೀನಿ, ಯಾಕಂದ್ರೆ ನೀವೇನು ಯೋಚನೆ ಮಾಡ್ತಾ ಇರ್ತೀರಾ. ಒಂದು ಲೈನನ್ನು ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಕರೆಕ್ಷನ್, ಆ್ಯಕ್ಚುಲಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಕೂಡ ಪ್ರತಿಯೊಬ್ಬ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ಕೂಡ, ನೀವು ಹಸ್ತಪ್ರತಿ ನಿಮಗೆ ಸಿಕ್ಕು ಅದು ನಿಮಗೆ ಒಪ್ಪಿಗೆ ಆದ ನಂತರ ಮೊದಲ ಕೆಲಸ ಮಾಡಬೇಕಾಗಿರೋದೇ ತಿದ್ದುಪಡಿಗಿಂತ ಮುಂಚೆ ನೀವು ಲೇಔಟಿಗೆ ಕಳಿಸಿದ್ರೆ ಅಲ್ಲಿ ನೀವು ಡಬಲ್ ಕೆಲಸ ಆಗತ್ತೆ. ಲೇಔಟ್ ಮಾಡೋರಿಗೆ ಪದೇ ಪದೇ ಕರೆಕ್ಷನ್ಸ್ ಬರ್ತಾ ಇದ್ದರೆ ನೀವು ಆ್ಯಡ್ ಮಾಡುವಂಥ ಒಂದು ಪದ, ಒಂದು ಲೈನು ಅಥವಾ ಒಂದು ಪ್ಯಾರಾಗ್ರಾಫು ನಮ್ಮ ಎಂಟೈರ್ ಲೇಔಟನ್ನು ಶಿಫ್ಟ್ ಮಾಡುತ್ತೆ. ಆ ಶಿಫ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಒಂದೆರಡು ಪುಟ ಅಲ್ಲ, ಅದು ಪೂರ್ತಿ ಪುಸ್ತಕನ ಶಿಫ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಇದುವರೆಗೂ ಕೂಡ ನನಗೆ ಎಷ್ಟು ಜನ ಕೇಳಿದ್ರು ಕೂಡ ಅದರಲ್ಲಿ ಒಬ್ಬರು ಕೂಡ ಕೇಳಿಲ್ಲ, ಸಾರಿ. ದಯವಿಟ್ಟು ನಿಮಗೆ ಹಸ್ತಪ್ರತಿ ಆದಮೇಲೆ ಒಂದು ಮಟ್ಟದ ಕರಡು ತಿದ್ದುಪಡಿ ಆಗಲೇಬೇಕು. ನೀವು ಆನಂತರ ನೀವು ಲೇಔಟ್ ಆಗಿರುವಂತಹ ಒಂದು ಕರಡನ್ನು ಮತ್ತೆ ಇನ್ನೊಮ್ಮೆ ತಿದ್ದುಪಡಿ ಮಾಡಿಸ್ಬೇಕಾಗತ್ತೆ. ಸಣ್ಣ ಪುಟ್ಟ ಒತ್ತಕ್ಷರಗಳಿರ್ಬೋದು, ಲೈನ್ ಸ್ಪೇಸಿಂಗ್ ಇರ್ಬೋದು, ಅಥವಾ ನಾವು ವಿನ್ಯಾಸಕ್ಕೆ ಅನುಗುಣವಾಗಿ ಬ್ರೇಕ್ ಮಾಡಿರ್ತೀವಿ, ಪ್ಯಾರಾಗ್ರಾಫ್ ಬ್ರೇಕ್ ಮಾಡ್ತೀವಿ, ವರ್ಡ್ಗಳನ್ನು ಶಿಫ್ಟ್ ಮಾಡ್ತೀವಿ, ಅಲ್ಲಿ ಒಂದಷ್ಟು ಅರ್ಥ ಭಾವ ಚೇಂಜ್ ಆಗುವ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲ ಸೆಕೆಂಡ್ ಟೈಮ್, ಎರಡನೇ ಬಾರಿ ಪ್ರೂಫ್ ರೀಡ್ ಮಾಡುವವರು ಅದನ್ನು ನೋಟ್ ಮಾಡಿ ನಮಗೆ ಇನ್ಪುಟ್ಸ್ ಕೊಡಬೇಕು. ಸೊ ಆವಾಗ ಅದು ಒಂದು ಕರೆಕ್ಟಾದ ಸ್ಟೆಪ್ ವೈಸ್ ಬರುತ್ತೆ. ಹಾಗೂ ಪ್ರತಿಯೊಬ್ಬ ಲೇಔಟ್ ಡಿಸೈನ್ ಮಾಡೋರ್ಗಿರ್ಬೋದು, ಕವರ್ ಪೇಜ್ ಡಿಸೈನ್ ಮಾಡೋರಿರ್ಬೋದು, ಅಥವಾ ತಿದ್ದುಪಡಿ ಮಾಡೋರು ಎಲ್ಲರಿಗೂ ಕೂಡ ಒಂದು ಕಮ್ಯುನಿಕೇಷನ್ ಇರುತ್ತೆ, ಒಂದು ಸರಾಗವಾಗಿ ಕೆಲಸ ಆಗುತ್ತೆ. ನೀವು ಮುಂಚೆನೇ ಲೇಔಟ್ ಮಾಡಿಸ್ಕೊಂಡು ಆಮೇಲೆ ತಿದ್ದುಪಡಿ ಮಾಡಿ ಮತ್ತೆ ಲೇಔಟ್ ತಿದ್ದುಪಡಿ ಮಾಡ್ತೀರಾ ಅಂದರೆ ನೀವು ಎರಡೆರಡು ಬಾರಿ ಒಂದೇ ಕೆಲಸವನ್ನು ಮಾಡ್ತಿದ್ದೀರಾ. ಇದು ಲೇಔಟ್ ಮಾಡೋರಿಗೆ ತುಂಬ ಸ್ಟ್ರೆಸ್ ಆಗತ್ತೆ. ಒಂದೇ ಕೆಲಸವನ್ನು ಪದೇ ಪದೇ ನೀವು ಎಷ್ಟು ಸಲ ಮಾಡ್ತೀರೋ ಅದರ ಗುಣಮಟ್ಟ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ, ಫೋಕಸ್ ಇರೋದಿಲ್ಲ. ಇದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇಕಂದ್ರೆ ಅವ್ರಿಗೆ ಅನಿಸಿಕೆಯನ್ನು ಆ್ಯಡ್ ಮಾಡ್ಬೋದು. ಇಲ್ಲ ನೀವು ಹೇಳ್ತಾನೆ ಒಪ್ಕೊಳ್ತೀನಿ. ಅಂದರೆ ಇದು ಕರಡು ತಿದ್ದೋದಕ್ಕಿಂತ ಐ ಸೇ ಇಟ್ ಆಸ್ ಅನ್ ಎಡಿಟಿಂಗ್. ನೀವು ಲೇಔಟಿಗೆ ಬರೋಕ್ಕಿಂತ ಮುಂಚೆ ಒಂದು ಹಂತದಲ್ಲಿ ಎಡಿಟಿಂಗ್ ಆಗಬೇಕಾಗತ್ತೆ. ಅಂದರೆ ನಾವು ಎಷ್ಟನ್ನು ಸೇರಿಸ್ತೀವಿ, ಒಟ್ಟಾರೆ ಪಠ್ಯದಲ್ಲಿ ಎಷ್ಟನ್ನು ತೆಗಿತೀವಿ. ಆದರೆ ನಿಮ್ಮ ಕರಡು ತಿದ್ದುವಿಕೆಯಲ್ಲಿ ತುಂಬ ಮಾರ್ಪಾಟಿಲ್ಲದೆ ವ್ಯಾಕರಣ ದೋಷಗಳಾಗಿರ್ಬೋದು. ಯಾಕೆ ಅಂತಂದರೆ ನೀವು ಲೇಔಟ್ ಆದಮೇಲೆ ಒಂದು ಕರಡು ತಿದ್ದೋದು ಮ್ಯಾಂಡೇಟರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಅಲ್ಲಿ ಒಂದು ಡೇಟಾನ ಮ್ಯಾನಿಪುಲೇಟ್ ಮಾಡ್ತೀವಿ, ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ ವಿ ಮ್ಯಾನಿಪುಲೇಟ್ ದ ಡೇಟಾ. ಯಾಕಂದರೆ ಅಲ್ಲೆಲ್ಲ ನಾವು ಫಾರ್ಮ್ಯಾಟಿಂಗ್ ಎಲ್ಲ ಚೇಂಜ್ ಮಾಡಿಬಿಡ್ತೀವಲ್ವಾ. ನಮಗೆ ಸಿಕ್ಕಿರೋಂಥ ಪಠ್ಯದಲ್ಲಿ ಆ ಫಾರ್ಮ್ಯಾಟಿಂಗ್ ಇರಲ್ಲ. ಹಾಗಾಗಿ ದೇರ್ ಆರ್ ಹೈ ಚಾನ್ಸಸ್ ದಟ್ ನಾವೀಗ ಒಂದು ಎಕ್ಸಾಂಪಲ್ ಕೊಡೋದಾಯಿತು ಅಂತಂದರೆ ಸಿಂಗಲ್ ಕೋಟ್ಸ್ ಉಲ್ಟಾ ತಿರ್ಕೊಂಡ್ಬಿಡೋದು, ಈ ಥರದ್ದು ಸುಮಾರು ಸಮಸ್ಯೆಗಳು ಬರುತ್ತೆ. ನಮ್ಗೆ ಅದಕ್ಕೆ ಲೇಔಟ್ ಆದಮೇಲೆ ಕರಡು ಒಂದ್ಸಲ ತಿದ್ದಲಿಲ್ಲ ಅಂತಂದರೆ ಈ ದೋಷಗಳೆಲ್ಲ ಹಾಗೆ ಉಳ್ಕೊಳ್ಳೋಂಥದ್ದೊಂದು ಉಳಿದ್ಬಿಡುತ್ತೆ ಅದು ಪುಸ್ತಕ ಮುದ್ರಣಕ್ಕೆ ಹೋದಾಗ. ಹಾಗಾಗಿ ನಾವು ಲೇಔಟ್ಗಿಂತ ಮುಂಚೆ ಒಂದು ಲೆವೆಲ್ ಆಫ್ ಎಡಿಟಿಂಗನ್ನು ಮಾಡಿಬಿಟ್ಟು ಲೇಔಟ್ ಮಾಡಿಕೊಂಡು ನಂತರ ಅದನ್ನು ಕರಡು ತಿದ್ದದಕ್ಕೆ ಕಳಿಸಿದ್ರೆ ಆ ಕರಡು ತಿದ್ದಿದ್ದ ದೋಷಗಳನ್ನೆಲ್ಲ ನಾವು ಮತ್ತೆ ಇಲ್ಲಿ ಹಾಕ್ಕೊಂಡು ನಮ್ಮಲ್ಲಿ ಇದರಲ್ಲಿ ಲೇಔಟ್ ಮೇಲೆ ಹಾಕ್ಕೊಂಡು ನಂತರ ಮುದ್ರಣ ಕಳಿಸ್ಬೋದು. ಇದು ಈಗ ಸರ್ ಮತ್ತು ಇವರು ಹೇಳಿದ್ದು ಇದೆರಡೂ ಇತ್ತೀಚಿನ ದಿನಗಳಲ್ಲಿ ಕತೆ ಕಾದಂಬರಿಗಳ ಜಾಸ್ತಿ ಇದಿರೋದ್ರಿಂದ ಅದು ಒಂದು ಫ್ಲೋ ಇರುತ್ತೆ, ಅದು ಓಕೆ. ನೀವು ಒಂದು ಸ್ವಲ್ಪ ಸಂಶೋಧನಾ ಕೃತಿ, ಅಳಗನ್ನಡದ ಕೃತಿಗಳನ್ನು ತಗೊಂಡೋದ್ರೆ ನೀವು ಆವಾಗ ಈ ಥರದ್ದು ಇವರು ಹೇಳಿದ್ದು ಎರಡೂ ಪಾಲಿಸಿ ಅಡ್ಜಸ್ಟ್ ಆಗೋದೇ ಇಲ್ಲ. ನನಗೆ ಅನುಭವಕ್ಕೆ ಬಂದಂಗೆ, ನಾನು ಶೆಟ್ಟರ್ ಜೊತೆ ಕೆಲಸ ಮಾಡಿದ್ದೆ. ಅವರು ಸುಮಾರು ಹಳಗನ್ನಡ ಪುಸ್ತಕವನ್ನು ಮಾಡೋದಕ್ಕೆ 12 ಪ್ರೂಫ್ ತೊಗೊಂಡಿದ್ರು. ಯಾಕೆ ಅಂದರೆ ಬೇಕಂತಲ್ಲ, ಅಥವಾ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದಲ್ಲ. ನಿಮಗೆ ಏನಾಗುತ್ತೆ ಅಂದರೆ ಒಂದು ಸರಿ ವಿನ್ಯಾಸ ಮಾಡಿ ನೀವು ಪ್ರೂಫ್ ಕೊಟ್ಟರೆ ನಿಮಗೆ ಅವ್ರು ಓದ್ತಾ ಏನಾಗುತ್ತೆ ಅಂದರೆ ಹಳಗನ್ನಡದಲ್ಲಿ ಯಾವುದೋ ಒಂದು ರೆಫರೆನ್ಸ್ ಬಿಟ್ಟೋಗಿರುತ್ತೆ, ಯಾವುದೋ ಒಂದು ಲಿಪಿ ಬಿಟ್ಟೋಗಿರುತ್ತೆ, ಯಾವುದೋ ಒಂದು ಶಾಸನ ಬಿಟ್ಟೋಗಿರುತ್ತೆ. ಅದನ್ನು ನಿಮಗೆ ಪ್ರತಿ ರೀಡಿಂಗಲ್ಲಿ ಕೂತ್ಕೊಂಡಾಗ್ಲೂ ಅದು ಸೇರ್ಪಡೆ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕ್, ಅದು ಏನೂ ಮಾಡೋಕ್ಕಾಗಲ್ಲ. ಈಗ ಅದು ತೊಂದರೆ ಕೊಟ್ಟಂಗೂ ಅಲ್ಲ, ಮತ್ತೆ ಅದನ್ನು ಸೇರಿಸಿ ಬಿಡೋಕ್ಕೂ ಆಗಲ್ಲ. ಈಗ ಅದೇ ಕತೆ ಕಾದಂಬರಿಲಿ ಏನಾಗುತ್ತೆ ಅಂದರೆ 2 ಪ್ರೂಫ್ ಕೊಟ್ಟ ತಕ್ಷಣ ಅವರು ಒಂದು ಸ್ವಲ್ಪ ಬೇಸರದಲ್ಲಿ ಮಾತಾಡಿರ್ತಾರೆ ಇದು ವಿನ್ಯಾಸ ಮಾಡೋರು.
ಅವಾಗ ಏನು ಮಾಡ್ತಾರೆ, ಅಯ್ಯೋ ಈ ಪದ ಬಿಟ್ಟೆ ಒಳ್ಳೇದು ಬಿಡಪ್ಪ, ಪದೇ ಪದೇ ನಾವು ಕೇಳೋದಕ್ಕಿಂತ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಅನ್ನೋದು ಅಂಥ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಏನೂ ಮಾಡೋಕ್ಕಲ್ಲ. ಅದು ಏನಾಗುತ್ತೆ ಅಂದರೆ, ಈಗ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಅದು ಅದರಲ್ಲಿ ಖುಷಿ ಇರಬೇಕು. ಒಂದು ವಿನ್ಯಾಸ ಮಾಡೋದಾಗಲಿ, ಮುಖಪುಟ ಮಾಡೋದಾಗಲಿ, ಪುಸ್ತಕ ಪಬ್ಲಿಷ್ ಮಾಡೋದಕ್ಕೂ ಅಷ್ಟೇ. ನಮಗೆ ಅದು ಒಂದು ಟೈಮ್ಗೆ ಎಲ್ಲನೂ ಸಿಕ್ಕಿದ್ರೆ ಅವಾಗ ಏನಾಗುತ್ತೆ ಅಂದರೆ, ಪ್ರಿಂಟಿಂಗ್ ಕೊಡಬೇಕಾದ್ರೆ ಅವಾಗಲೂ ಪ್ರಿಂಟರು ಸಹಿತ ಖುಷಿ ಪಡೋದೇನು ಅಂದರೆ, ಒನ್ ಟೈಮ್ ಕೊಟ್ಟರೆ ನಾವು ಒಂದು ಸರಿ ಕವರ್ ಪೇಜ್ ಕೊಡೋದು, ಒಂದು ಸರಿ ಇದನ್ನು ಇನ್ನರ್ ಕೊಡೋದು, ಇನ್ನೊಂದು ಯಾವುದೋ ಫೋಟೋ ಸೇರಬೇಕು ಸರ್ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಅಂತ. ಇದು ಏನಾಗುತ್ತೆ ಅಂದರೆ ಎಲ್ಲರ ಇದನ್ನು ಅವರ ಖುಷಿನ ಕಸಿತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಹಳಗನ್ನಡ ಮತ್ತು ಸಂಶೋಧನಾ ಕೃತಿಗಳಿಗೆ ಬಂದಾಗ ಇವೆರಡೂ ಇದು ಒಂದು ಸ್ವಲ್ಪ ಬದಲಾವಣೆ ಆಗಬೇಕಾಗುತ್ತೆ. ತಾಳ್ಮೆನೂ ಇರಬೇಕಾಗುತ್ತೆ ಅವ್ರಿಗೆ. ಯಾಕೆಂದರೆ ಅಂಥ ಟೈಮಲ್ಲೆಲ್ಲನೂ ಅದನ್ನ ಸೇರಿಸ್ತಾ ಇರಬೇಕು, ತೆಗಿತಾ ಇರಬೇಕು. ಕೆಲವು ಟೈಮಲ್ಲಿ ಅವರೇ ಅಂತ ಹುಡುಕುವಂಥ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಇದು ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ನಿಮ್ಗೆ ಬರ್ತೀನಿ ಪ್ರಶಾಂತ್ ಅವ್ರು ಮಾತಾಡಿಸಿ. ಈ ಪ್ರೂಫ್ ರೀಡಿಂಗ್ ಅನ್ನುವಂಥದ್ದು ಇಟ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಪ್ರಿಂಟಿಂಗ್ ಮಷಿನ್. ಪ್ರಿಂಟಿಂಗ್ ಮಷಿನ್ ಬಂದ ಕಾಲದಿಂದ ಪುಸ್ತಕಗಳೇನು 15ನೇ ಶತಮಾನದಲ್ಲಿ ಗುಟೆನ್ಬರ್ಗ್ ಮೊದಲ ಪ್ರೆಸ್ ಏನು ಶುರುವಾಗುತ್ತೆ, ಆನಂತರದಲ್ಲಿ ಮೊದಲೆಲ್ಲ ಕರಡು ತಿದ್ದವರು ಯಾರಾಗಿದ್ರು ಅಂದರೆ ಸಾಮಾನ್ಯವಾಗಿ ಹಸ್ತಪ್ರತಿಗಳಲ್ಲೂ ತಿತ್ತಾ ಇದ್ರು. ಲೇಖಕರ ಸ್ನೇಹಿತರು, ಫ್ರೆಂಡ್ಸ್, ಆಥರ್ಸ್ ಫಸ್ಟು, ಲೇಖಕರು ಮತ್ತು ಅವರ ಸ್ನೇಹಿತರು, ಸಂಬಂಧಿಗಳು ಅಥವಾ ಸ್ಕಾಲರ್ಗಳಿಗೆ ಕೊಟ್ಟು ಅದನ್ನು ತಿದ್ದುಪಡಿ ಮಾಡುವಂಥ ಒಂದು ಪರಿಪಾಠ ಇತ್ತು. ಈಗ ಪ್ರೂಫ್ ರೀಡಿಂಗ್ ಅನ್ನುವಂಥದ್ದು ಒಂದು ಜಾಬ್ ರೋಲ್ ಆಗಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹುದ್ದೆ ಪ್ರೂಫ್ ರೀಡಿಂಗ್ ಹುದ್ದೆಗಳು ಕೂಡ ಈಗ ಕ್ರಿಯೇಟ್ ಆಗಿದ್ದಾವೆ. ಮತ್ತು ನ್ಯೂಸ್ ಪ್ರಿಂಟಲ್ಲಂತೂ ಇದ್ದೇ ಇರುತ್ತೆ, ಪ್ರೆಸ್ಸಲ್ಲಿ. ಸೊ ಒಂದು ಪುಸ್ತಕಕ್ಕೆ ಕರಡು ತಿದ್ದೋದು ಎಷ್ಟು ಮುಖ್ಯ, ಅಥವಾ ನಿಮಗೆ ಇದುವರೆಗೂ ಆ ಥರ ಕರಡು ತಿದ್ದುವಿಕೆಗೆ ಬಂದಿರೋದ್ರಲ್ಲಿ ಯಾವುದಾದ್ರು ಒಂದು ದೊಡ್ಡ ಬೆಜಾರೇ ಇನ್ಸಿಡೆಂಟನ್ನು, ಅಂದರೆ ಅದು ಬಿಟ್ಟಿದ್ರೆ ಇನ್ನು ಹೆಂಗಾಗೋಗಿರೋದು ಅನ್ನುವ ಥರದ್ದು ಏನಾದರೂ ಒಂದಿದ್ರೆ. ಯಾಕಂದರೆ ನೀವು ಪುಸ್ತಕಗಳನ್ನು ಓದೋದ್ರಿಂದ, ಮತ್ತು ನನಗೆ ಮೋಹನ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಯಾರು ಪುಸ್ತಕನ ಪ್ರೂಫ್ ರೀಡ್ ಮಾಡಬಾರ್ದು ಅಂದರೆ ಅವರು ನಾನು ಮಾಡಬಾರ್ದು ಅಂತ ನನ್ನ ಬುಕ್ಕಿಂದ ಹೇಳಿದರು. ನೀವು ಮಾಡಿದಾಗ ಅದನ್ನು ಮತ್ತೆ ನಾನು ಭಾಳ ಕರೆಕ್ಷನ್ ಮಾಡಬೇಕಾಯ್ತು ಅಂತ. ಯಾಕೆಂದರೆ ಲೇಖಕರಿಗೆ ಏನಾಗುತ್ತೆ, ಫ್ಲೋನಲ್ಲಿ ಓದ್ಕೊಂಡು ಹೋಗ್ಬಿಡ್ತಾರೆ. ಓದು ಬಲ್ಲ ತಂಗೆ ತಪ್ಪು ಒಪ್ಪಿಲ್ಲ ಅಂತೇಳಿ ಅದು ಓದ್ಕೊಂತ ಹೋಗ್ಬಿಡುತ್ತೆ, ಕರೆಕ್ಷನ್ಸ್ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರೂಫ್ ರೀಡಿಂಗ್ ಮಾಡಬೇಕಾದ ವ್ಯಕ್ತಿಗೆ ಇರಬೇಕಾದಂತಹ ಒಂದು ಬಹಳ ಮೇಜರ್ ಆದ ಟ್ರೈಟ್ ಯಾವುದು, ಅಂದರೆ ಗುಣಲಕ್ಷಣ ಯಾವುದು. ಕೆಲವು ಸರಿ ಹೇಳ್ತಾರೆ ಅವನು ಮೆದುಳು ಮತ್ತು ಕಣ್ಣಿಂದ ಡಿಸ್ಕನೆಕ್ಟ್ ಆಗಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಹೇಗೆ ಅದು ಪ್ರೋಸೆಸ್ ಏನದು? ಎಲ್ರಿಗೂ ನಮಸ್ತೆ. ನಂಗೆ ಮಾತಾಡೋಕ್ಕೆ ಬರಲ್ಲ ಅಂದರೂ ಜಯರಾಮ್ಚಾರಿ ಅವರು ಅವ್ರ ಬುಕ್ ಪ್ರೂಫ್ ಮಾಡೋದಕ್ಕೆ ರಿವೆಂಜ್ ತೀರ್ಸ್ಕೊಳಕ್ಕೆ ಇಲ್ಲಿ ಕರ್ಕೊಂಡು ಕೂರಿಸಿದ್ದಾರೆ. ತುಂಬ ಕರೆಕ್ಷನ್ಸ್ ಹೇಳಿದ್ರಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಸರ್, ಫಸ್ಟ್ ನಮಗೆ ಪ್ರೂಫ್ ರೀಡಿಂಗ್ ಮಾಡ್ಬೇಕಾದ್ರೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು ಸರ್, ಅದು ಮುಖ್ಯ. ಯಾಕಂದರೆ ನಮ್ಮ ಹತ್ರ ಒಂದು ಕಾರ್ ಇದೆ, ನಾವು ಒಂದು ಜಾಗಕ್ಕೆ ಹೋಗಬೇಕಾಗಿದೆ, ಒಳ್ಳೆ ರಸ್ತೆ ಇದ್ದರೆ ನಾವು ಆರಾಮಾಗಿ ಹೋಗ್ತೀವಿ, ಅದೇ ಕೆಟ್ಟ ರಸ್ತೆ ಇದ್ದರೆ ಕಷ್ಟಪಟ್ಕೊಂಡು ಹೋಗ್ತೀವಿ. ಸೊ ಅದೇ ರೀತಿ ಪುಸ್ತಕದಲ್ಲಿ ಓದುಗರನ್ನ ಆರಾಮಾಗಿ ಕರ್ಕೊಂಡು ಹೋಗೋದೇ ಪ್ರೂಫ್ ರೀಡರ್ ಕೆಲಸ. ಸೊ ಅದು ಸಾಮಾನ್ಯವಾಗಿ ನಾನು ಯಾರೇ ನನಗೆ ಪ್ರೂಫ್ ಕೊಟ್ಟರು ನಾನು ಫಸ್ಟ್ ಕೇಳೋದು, ಸರ್ ನೀವು ಸಂಭಾವನೆ ಕೊಡದೆ ಹೋದ್ರೂ ಪರವಾಗಿಲ್ಲ, ಫಸ್ಟ್ ನನಗೆ ಸಮಯ ಕೊಡಿ ಅಂತ ನಾನು ಕೇಳೋದು. ಅಂದರೆ ಒಂದು ಸಲ ಮಾಡಿದ್ರೆ ಅದು ಗೊತ್ತಾಗಲ್ಲ ಏನೇನು ಮಿಸ್ಟೇಕ್ಸ್ ಇದೆ ಅನ್ನೋದು. ನಾವು ಅಕ್ಷರ ತಿದ್ದುಪಡಿನ ಒಂದು 150 ಪುಟದ್ದು ಬುಕ್ ಇದೆ ಅಂದರೆ ಒಂದು 3-4 ದಿನದಲ್ಲಿ ಮಾಡ್ಬೋದು. ದಿನಕ್ಕೆ ಒಂದು 50 ಪೇಜ್ ನಾವು ಕ್ರಿಯೇಟಿವ್ ಆಗಿ ಆ್ಯಕ್ಟಿವ್ ಆಗಿ ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ ಬಿಡುವು ಮಾಡ್ಕೊಂಡು ಮಾಡ್ಬೋದು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಒಂದು ಅವರು ಪ್ರೂಫ್ ಕೊಟ್ಟ ತಕ್ಷಣ ಅದನ್ನು ಪ್ರಿಂಟೌಟ್ ತೊಗೊಳ್ತೀನಿ. ಪ್ರಿಂಟೌಟ್ ತೊಗೊಂಡು ಅದರಲ್ಲಿ ನಾನು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಇದೆ, ಅಕ್ಷರ ತಿದ್ದುಪಡಿ ಆಗಿರ್ಬೋದು, ಲೇಖನ ಚಿಹ್ನೆಗಳಾಗಿರ್ಬೋದು, ಮತ್ತು ಕತೆ ಏನಾದರೂ ಅಂದರೆ ಕೆಲವೊಂದು ಸಲ ಅವರು ಬರೆಯೋ ಫ್ಲೋನಲ್ಲಿ ಬರೆದ್ಬಿಟ್ಟಿರ್ತಾರೆ, ಪಾಪ ಲೇಖಕರಿಗೂ ಗೊತ್ತಾಗಲ್ಲ ಅದು ಯಾವ ಒಂದು ಉದ್ದೇಶ ಕೊಡ್ತಾ ಇದೆ ಅನ್ನೋದು. ಸೊ ಆ ಟೈಮಲ್ಲಿ ನಾನು ಅದನ್ನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಅಕ್ಷರ ತಿದ್ದುಪಡಿ ಲೇಖನ ಚಿಹ್ನೆಗಳಿದೆ ಅದನ್ನು ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿ ಗ್ರೀನ್ ಇಂಕಲ್ಲಿ ಸರಿಯಾದ ಪದ ಸರಿಯಾದ ಚಿಹ್ನೆನ ಬರಿತಾ ಹೋಗ್ತೀನಿ. ಆಮೇಲೆ ಯಾವುದು ಇದನ್ನು ಆಪ್ಷನಲ್ ಅಂದರೆ ಈ ರೀತಿ ಬರೆದ್ರೂ ಕೂಡ ಇದು ಇನ್ನೂ ಬೆಟ್ರ್ ಆಗುತ್ತೆ, ಅಥವಾ ಇದು ಪ್ಯಾರಾಗ್ರಾಫ್ ತುಂಬ ದೊಡ್ಡದು ಅನ್ನಿಸ್ತಾ ಇದೆ, ಇವೆರಡರ ಮಧ್ಯೆ ಒಂಚೂರು ಸ್ಪೇಸ್ ಬೇಕು, ಆ ಥರ ಏನಾದರೂ ಸಜೆಷನ್ಸ್ ಇದ್ದರೆ ನಾನು ಅದನ್ನು ಬ್ಲ್ಯಾಕ್ ಇಂಕಲ್ಲಿ ಅವರಿಗೆ ರೆಫರೆನ್ಸ್ ಆಗಿ ಸೈಡಲ್ಲೇ ಬರೆದಿರ್ತೀನಿ.
ಸೊ ಒಂದು ಸಲ ಪ್ರೂಫ್ ರೀಡ್ ಆದಮೇಲೆ ನಾನು ಒಂದು ಸ್ವಲ್ಪ ದಿನ ಅದು ಮತ್ತೆ ಮುಟ್ಟಕ್ಕೆ ಹೋಗೋದಿಲ್ಲ, ಒಂದು ವಾರ ಅಥವಾ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ತೀನಿ. ಯಾಕಂದರೆ ಅದು ನಾವು ಫಸ್ಟ್ ಮಾಡ್ಬೇಕಾದ್ರೆ ಬರೀ ನಮ್ಮದು ಕಾನ್ಸಂಟ್ರೇಷನ್ ಬರೀ ಅಕ್ಷರ ತಿದ್ದುಪಡಿ ಮೇಲೆ ಮಾತ್ರ ಇರುತ್ತೆ, ಕತೆ ಬಗ್ಗೆ ನಮ್ಮದು ಹೋಗಿರಲ್ಲ. ಸೊ ನಾವು ಒಂದು ಆ್ಯಕ್ಚುಲಿ ಪ್ರೂಫ್ ರೀಡಿಂಗ್ ಅನ್ನೋದು ಬೇರೆ ಅಲ್ಲ, ಅದು ಕೂಡ ಒಂದು ಬರವಣಿಗೆ ಒಂದು ಭಾಗನೇ, ಮುಖ್ಯವಾದ ಭಾಗನೇ. ಸಾಮಾನ್ಯ ಒಂದು ಕತೆ ಬರೆಯೋದಾಗಲಿ, ಒಂದು ಕಾದಂಬರಿ ಬರೆಯೋದಾಗಲಿ ವರ್ಷಾನುಗಟ್ಟಲೆ ಸಮಯ ತೊಗೊಂಡಿರ್ತಾರೆ ಲೇಖಕರು. ಆದರೆ ಪ್ರೂಫ್ ರೀಡಿಂಗ್ ಮಾಡಬೇಕು ಅಂತ ಬಂದಾಗ ಮಾತ್ರ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿ ಹಾಲ್ ಬುಕ್ ಮಾಡಿ ಅದೊಂದು ಔಪಚಾರಿಕ ಕ್ರಿಯೆ ಅನ್ನೋ ಥರ ಮಾಡಿಬಿಡ್ತಾರೆ. ಸೊ ನಾನು ಅವ್ರಿಗೆ ಹೇಳೋದು ಇಷ್ಟೇ, ಸೊ ನೀವು ಒಂದು ಕಾದಂಬರಿನ ಕಥೆನ ಬರೆಯೋಕ್ಕೆ ಹೆಂಗೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಸಮಯ ತೊಗೊಳ್ತಿರಲ್ಲ, ಅದೇ ರೀತಿ ಪ್ರೂಫ್ ರೀಡಿಂಗ್ ಮಾಡೋದಕ್ಕೂ ಕೂಡ ಅಷ್ಟೇ ಸಮಯ ಕೊಡಬೇಕು. ಯಾಕಂದರೆ ಒಂದು ಸಲ ಬುಕ್ ಪ್ರಿಂಟಾಗಿ ಹೋಯಿತು ಅಂದರೆ ಮುಗೀತು, ಅದು ನಿಮ್ಮ ಕತೆ ಅದು ಇನ್ನೂ ಒಳ್ಳೆ ಕತೆ ಆಗ್ಬೋದು, ಅಥವಾ ಈ ಕತೆ ಕಾದಂಬರಿ ಆಗೋವಂಥ ಒಂದು ಸಾಧ್ಯತೆನ ನಾವೇ ಅದನ್ನು ಮೊಟಕುಗೊಳಿಸ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ಸಲ ಪ್ರೂಫ್ ರೀಡ್ ಮಾಡಿ ಒಂದು ವಾರ ಗ್ಯಾಪ್ ಕೊಟ್ಟು ನಾನು ಅದನ್ನು ಲೇಖಕರಿಗೆ ಕಳಿಸ್ತೀನಿ. ಅಂದರೆ ಅವರೇ ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ಇನ್ನೊಂದು ಸಲ ಕಳಿಸ್ತಾರೆ. ಸೊ ಕಳಿಸಿದ್ಮೇಲೆ ಮತ್ತೆ ಅದನ್ನು ನಾನು ಇನ್ನೊಂದು ಸಲ ಕತೆ ದೃಷ್ಟಿಯಿಂದ ಪ್ರೂಫ್ ರೀಡ್ ಮಾಡ್ತಾ ಹೋಗ್ತೀನಿ, ಏನಾದರೂ ಮಿಸ್ಟೇಕ್ಸ್ಗಳು ಸಿಗ್ತಾವ ಮತ್ತೆ ಅಂತ. ಸೊ ಅದು ಬರೆಯೋ ಫ್ಲೋನಲ್ಲಿ ಬರೆದ್ಬಿಟ್ಟಿರ್ತಾರೆ, ಕೆಲವೊಂದು ಸಲ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಸರಿ ಕಂಡಿದ್ದನ್ನು ಅಥವಾ ಅವರು ಹೌದು ಇದು ಸರಿ ಅಂತ ಅನಿಸಿದ್ದನ್ನು ಅವರು ಇದು ಮಾಡ್ಕೊಳ್ತಾರೆ. ಸೊ 2 ಸಲ ಪ್ರೂಫ್ ಆದಮೇಲೆ ಇನ್ನೇನು ಪ್ರಿಂಟ್ಗೆ ಹೋಗುತ್ತೆ, ಪೇಜ್ ಲೇಔಟು ಕವರ್ ಪೇಜ್ ಎಲ್ಲ ಆಗಿ ಪ್ರಿಂಟ್ಗೆ ಹೋಗಬೇಕು ಇನ್ನೊಂದು 2-3 ದಿನದಲ್ಲಿ ಅಂದಾಗ ನಾನು ಮತ್ತೆ ಅದನ್ನು ಇನ್ನೊಂದು ಸಲ ಪ್ರೂಫ್ ಮಾಡ್ತೀನಿ. ಸೊ ಇದು ನಂದು ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಅಷ್ಟೇ. ಈಗ ಅಂದ್ರೆ ನೀವು ಸಿಮ್ಯಾಂಟಿಕ್ ಮತ್ತು ಸಿಂಟ್ಯಾಕ್ಸ್ ಎರಡು ಎರರ್ಗಳನ್ನು ನೋಡ್ತೀರಾ, ಹೌದು. ಅಂದ್ರೆ ಅರ್ಥ ವೈಸು ಮತ್ತೆ ಪದಗಳಲ್ಲಿ ಏನೇನಿದೆ ಅಂತ ಎರಡನ್ನೂ ನೋಡ್ತೀರಾ. ಪ್ರೂಫ್ ರೀಡರ್ ಆದ್ರೆ ಅದನ್ನ ನೋಡಬೇಕು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಪ್ರಶಾಂತ್. ಮತ್ತೆ ಬರ್ತೀನಿ ಮದನ್.